ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಧ್ಯಾಹ್ನದಿಂದ ಸಂಜೆಯವರೆಗೂ ಹೇಗಿರುತ್ತೆ, ಯಾವ ರೀತಿ ನಾನು ಈ ಒಂದು ಸಮಯನ ಕಳೀತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಇವತ್ತು ಮಧ್ಯಾಹ್ನಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ತುಂಬ ದಿನ ಆಗಿತ್ತು ಅಕ್ಕಿ ರೊಟ್ಟಿ ತಿಂದಿರಲಿಲ್ಲ, ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನನ್ನ ಮಧ್ಯಾಹ್ನದ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಡೀ ಮಧ್ಯಾಹ್ನನ ನಾನು ಯಾವ ರೀತಿ ನನ್ನ ಮನೆ ಕೆಲಸಗಳಲ್ಲಿ ತೊಡಗಿಸ್ಕೋತೀನಿ ಅನ್ನೋದನ್ನು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಮಧ್ಯಾಹ್ನದ ಟೈಮಲ್ಲಿ ಮಾಡೋ ಕೆಲಸಗಳು ನನ್ನ ಅಡುಗೆ ಮನೆಗೆ ತುಂಬ ಹೆಲ್ಪ್ ಆಗುತ್ತೆ. ಅಡುಗೆ ಮಾಡೋದಕ್ಕೆ ಅದಕ್ಕೆ ಬೇಕಾಗಿದ್ದಂಥ ಪ್ರೀ ಪ್ಲ್ಯಾನಿಂಗ್ ಏನೇನೆಲ್ಲ ಬೇಕೋ ಅದನ್ನು ನಾನು ಮಧ್ಯಾಹ್ನದ ಫ್ರೀ ಟೈಮಲ್ಲಿ ಮಾಡ್ಕೋತೀನಿ. 2 ಮಕ್ಕಳು ಮನೆಯಲ್ಲಿ ಅಂತಂದಾಗ ನಮಗೆ ತುಂಬ ಕೆಲಸ ಇರುತ್ತೆ. ಬರೀ ಮಕ್ಕಳು ಊಟ ಇಷ್ಟಕ್ಕೆ ಟೈಮ್ ಆಗೋಗುತ್ತೆ. ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸಣ್ಣ ಪುಟ್ಟ ಕೆಲಸ ಕೂಡ ಮನೆಯಲ್ಲಿ ತುಂಬಾ ಇಂಪಾರ್ಟೆಂಟ್. ಮೂಲೆಯನ್ನು ನಾವು ನೋಡ್ತಾ ಬರ್ತೀವಿ, ಇಲ್ಲಿ ಕ್ಲೀನ್ ಆಗಿಲ್ಲ, ಅಲ್ಲಿ ಕ್ಲೀನ್ ಆಗಿಲ್ಲ ಅಂತ ಹೇಳಿ. ಸೊ ಅದನ್ನು ಯಾವ ರೀತಿ ನಾವು ಮನೆ ಕೆಲಸನ ಎಂಜಾಯ್ ಮಾಡ್ತಾ ಬೇಜಾರಿಲ್ಲದೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಸ್ಟ್ ಟೈಮ್ ಅಂತ ಅಂದರೆ ಮಧ್ಯಾಹ್ನ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಧ್ಯಾಹ್ನ ಸ್ವಲ್ಪ ನಮಗೆ ಫ್ರೀ ಇರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಹಾಗೆ ಊಟ ಆದಮೇಲೆ ನಾನು ಕೆಲವೊಮ್ಮೆ ಈ ಥರ ಜ್ಯೂಸ್ ಏನಾದರೂ ಮಾಡ್ತೀನಿ. ಮನೇಲಿ ಜಾಸ್ತಿ ಫ್ರೂಟ್ಸ್ ಎಲ್ಲ ಇದ್ದಾಗ ಸುಮ್ಮನೆ ಹಾಗೆ ಮಡಗಿ ಹಾಳಾಗುತ್ತೆ. ಅದರ ಬದಲಿಗೆ ಜ್ಯೂಸ್ ಆದರೂ ಮಾಡಿಕೊಟ್ರೆ ಜಾಸ್ತಿ ಫ್ರೂಟ್ಸ್ನ ಒಂದೇ ಸರಿ ತಿನ್ನೋಕ್ಕಾಗಲ್ಲ, ಆದರೆ ಜ್ಯೂಸ್ ಆದರೆ ತೊಗೋಬೋದು. ಆ ರೀತಿ ನಾನಿವತ್ತು ದ್ರಾಕ್ಷಿ ಹಣ್ಣಿನ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಅದನ್ನು ನಾನು ನೀಟಾಗಿ ವಾಶ್ ಮಾಡ್ಕೊತೀನಿ. ಒಂದು 15 ನಿಮಿಷ ನೀರಲ್ಲಿ ನೆನೆ ಹಾಕಿ ಅದಾದಮೇಲೆ ನೀಟಾಗಿ ಇನ್ನೊಂದು ಸರಿ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಹಣ್ಣಿಗೆ ಸ್ವಲ್ಪ ಪುದೀನ, ಹಾಗೆ ಒಂದರ್ಧ ನಿಂಬೆಹಣ್ಣು. ನಿಮಗೆ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಒಂಚೂರು ಪಿಂಚ್ ಅಷ್ಟೇ ಹಾಕ್ಕೊಳ್ಳಿ ಟೇಸ್ಟ್ಗೆ ಅಂತ. ತುಂಬ ಟೇಸ್ಟಿಯಾಗಿದೆ. ಲೆಮನ್ ಜ್ಯೂಸ್ಗಿಂತ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನಾನು ಮಿಕ್ಸಿಯಲ್ಲಿ ರುಬ್ಕೋತೀನಿ. ಅದನ್ನು ಹಾಗೆ ಸೋಸ್ಕೊಂಡು ಕುಡಿತೀವಿ. ಯಾಕೆಂದರೆ ಪ್ರಗತಿಗೆ ಆ ರೀತಿ ಸಿಪ್ಪೆ ಎಲ್ಲ ಸಿಕ್ಕಿದ್ರೆ ಅವ್ರು ಜ್ಯೂಸ್ ಕುಡಿಯೋಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ಸೋಸ್ಬಿಟ್ಟು ಜ್ಯೂಸನ್ನು ತೊಗೋತೀವಿ. ತುಂಬ ಹೆಲ್ತ್ಗೆ ಒಳ್ಳೆಯ ಒಂದು ಜ್ಯೂಸ್. ಯಾವುದೇ ರೀತಿಯ ಹಣ್ಣಿಂದ ಜ್ಯೂಸ್ ಮಾಡಿದ್ರೂ ಕೂಡ ಹೆಲ್ತ್ಗೆ ಒಳ್ಳೆಯದೇ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಗೇನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಖಂಡಿತ ಈ ಜ್ಯೂಸನ್ನು ಟ್ರೈ ಮಾಡಿ. ಕಾನ್ಸ್ಟಿಪೇಷನ್, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಇದು ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು ದ್ರಾಕ್ಷಿ ಹಣ್ಣು. ಸೊ ಯಮ್ಮಿ ಟೇಸ್ಟಿ ಜ್ಯೂಸ್ ರೆಡಿ ಆಯಿತು. ಮಧ್ಯಾಹ್ನ ಊಟ ಆದಮೇಲೆ ಈ ರೀತಿ ಏನಾದರೂ ಮಾಡ್ಕೊತ ನನ್ನ ಟೈಮನ್ನು ಒಂದು ಸ್ವಲ್ಪ ಹೊತ್ತು ಕಳಿತೀನಿ. ಅದಾದಮೇಲೆ ಪಾಪು ಇರೋದ್ರಿಂದ ನನಗೆ ಮಧ್ಯ ಅವನ್ನ ಮಲಗಿಸೋವಂಥ ಕೆಲಸ ಕೂಡ ಇರುತ್ತೆ. ಇವತ್ತು ಮಧ್ಯಾಹ್ನ ನಾನು ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ನಾನು ಮಧ್ಯಾಹ್ನದ ಕೆಲಸದ ಟೈಮಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಮೂವಿಯನ್ನು ಕೂಡ ನೋಡ್ತೀನಿ. ಪ್ರತಿದಿನ ನನ್ನ ಕೆಲಸದ ಜೊತೆಗೆ ಒಂದು ಮೂವಿ ನೋಡಿದಾಗೆ ಕೂಡ ಆಗುತ್ತೆ. ನಾನು ಮಾಡೋ ಕೆಲಸನ ಕಷ್ಟ ಆಗುತ್ತೆ ಅಂತ ನಾನು ಫೀಲ್ ಮಾಡ್ಕೊಳ್ಳೋದೇ ಇಲ್ಲ. ಯಾವುದೇ ಕೆಲಸ ಆದರೂ ಎಂಜಾಯ್ ಮಾಡ್ಕೊತ ಅದ್ರ ಜೊತೆಗೆ ಇನ್ನೊಂದೇನೋ ಒಂದು ಆ್ಯಡ್ ಮಾಡಿಕೊಂಡು ಮಾಡೋದ್ರಿಂದ ನನಗೇನು ಕಷ್ಟ ಅಂತಲೇ ಅನಿಸಿಲ್ಲ. ಈಗಲೂ ಕೂಡ ತುಂಬ ಜನ ಕೇಳ್ತಾರೆ, ಇಷ್ಟು ಚಿಕ್ಕ ಮಗು, ಇನ್ನೊಂದು ಮಗು ಇದೆ, ಸೊ ಎಲ್ಲನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ಒಂದು ಪ್ಲ್ಯಾನಿಂಗ್ ಅಂತ ಮಾಡ್ಕೋತೀನಿ ನಾನು. ಪ್ರತಿಯೊಂದಕ್ಕೂ ಅಷ್ಟೇ ಪ್ರೀ ಪ್ಲ್ಯಾನ್ ಇರುತ್ತೆ, ಮೀಲ್ ಪ್ಲ್ಯಾನಿಂಗ್ ಅಂತ. ಸೊ ನಾಳೆ ಸ್ಯಾಟರ್ಡೆ, ಸೊ ನನಗೆ ಏನೇನು ಬೇಕು ಅಂತ ಇವತ್ತೇ ಪ್ಲ್ಯಾನ್ ಮಾಡ್ಕೋತೀನಿ. ಮನೆ ಕೆಲಸಕ್ಕೂ ಅಷ್ಟೇ ಇಂತಿಂಥ ದಿನ ಇಂತಿಂಥದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ಕೋತೀನಿ. ಸೊ ಅದರಿಂದ ನನ್ನ ಕೆಲಸಗಳು ಸುಲಭ ಆಗ್ತಾ ಹೋಗುತ್ತೆ. ಈಗ ಪಾಪು ಆಗಿರೋದ್ರಿಂದ ಪ್ಲ್ಯಾನಿಂಗ್ ಪ್ರಕಾರ ಹೋಗಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು ಅರ್ಧನಾದರೂ ಟ್ರೈ ಮಾಡ್ತೀನಿ. ಈ ರೀತಿ ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ರೀತಿ ನಿಂಬೆಹಣ್ಣು ಏನಾದರೂ ಇದ್ದರೆ ಆ ಜ್ಯೂಸನ್ನು ತೆಗೆದಿಟ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ವಾರದ ಪೂರ್ತಿ ಅಡುಗೆ ಮನೆ ಕೆಲಸ ಸುಲಭ ಆಗ್ತಾ ಹೋಗುತ್ತೆ. ಟೈಮ್ ಇದ್ದಾಗ ತೆಂಗಿನಕಾಯನ್ನು ತುರಿದು ಫ್ರೀಝರಲ್ಲಿ ಇಟ್ಕೋತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ಮಾಡ್ಕೊಳ್ಳೋ ಆಗಿದ್ದರೆ ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ ನಾವು ಫ್ರಿಜ್ಜಲ್ಲಿ ಸೇವ್ ಮಾಡಿರುವಂತಹ ಏನಾದರೂ ಫುಡ್ ಇದ್ದರೆ ಅದನ್ನು ಮಧ್ಯಾಹ್ನದ ಟೈಮಲ್ಲಿ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆ ಟೈಮಲ್ಲಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ನಿಮಗೆ ಎಲ್ಲ ರೆಡಿ ಇರುತ್ತೆ. ಸೊ ಕುಕ್ಕಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಇದೇ ರೀತಿ ಮಾಡಬೇಕು. ಟೈಮ್ ಇರೋರು ಮಾಡ್ಕೋಬೋದು, ಟೈಮ್ ಇಲ್ಲದೇ ಇರೋರು ಈ ರೀತಿಯಾಗಿ ಒಂದು ಮ್ಯಾನೇಜನ್ನು ಮಾಡ್ಕೊಳ್ಳಿ. ಹಾಗೆ ಕೆಲವೊಂದು ಕೆಲಸಗಳನ್ನು ಮಾತ್ರ ಮಧ್ಯಾಹ್ನದ ಟೈಮಲ್ಲಿ ಮಾಡ್ತೀನಿ. ಪ್ಲ್ಯಾನಿಂಗಿಗೆ ಬಿಟ್ಟಿರೋದು, ಪ್ಲ್ಯಾನಿಂಗಲ್ಲಿರುವಂಥ ಕೆಲಸ ಅಲ್ಲದೆ ಬೇರೆ ಕೆಲಸ ಇರೋನ ಈ ಟೈಮಲ್ಲಿ ಮಾಡ್ಕೋಬೋದು. ನಾನು ಪಾಟು ಎಲ್ಲ ಒರೆಸ್ಕೋತಾ ಇದ್ದೀನಿ. ಸ್ವಲ್ಪ ಮಣ್ಣು ಧೂಳೆಲ್ಲ ಆಗಿತ್ತು. ಅದು ಆ ಥರ ಇದ್ದಾಗ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ಬಾಲ್ಕನಿಲಿ ಅಂತ ಹೇಳಿಬಿಟ್ಟು
ನಮ್ಮದು ಏನು ಓಪನ್ ಬಾಲ್ಕನಿ ಅಲ್ಲ, ಸೊ ಹಾಗಾಗಿ ಪ್ಲೇಟ್ಗಳೆಲ್ಲ ಗಲೀಜಾಗಿತ್ತು. ಅದನ್ನೆಲ್ಲ ನಾನು ವಾಶ್ ಮಾಡಿ ಮಣ್ಣಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾಟು ಕೆಳಗಡೆ ಇಟ್ಕೋತಾ ಇದ್ದೀನಿ. ಸೊ ಅದು ಕ್ಲೀನಾಗಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಬರೀ ಪಾಟು ಒರೆಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಈ ರೀತಿ ಸಣ್ಣ ಪುಟ್ಟ ಯಾವುದು ಪ್ಲ್ಯಾನಿಂಗಿಂದ ಹೊರಗಡೆ ಇರುವಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೋತೀನಿ. ಬಾಚಣಿಗೆ ತೊಳೆಯೋದಿರ್ಬೋದು. ಸೊ ಇದೆಲ್ಲವನ್ನು ಪ್ಲ್ಯಾನಿಂಗಲ್ಲಿ ಆಗಲ್ಲ, ಅದನ್ನು ನಾನು ಈ ಟೈಮಲ್ಲಿ ಮಾಡ್ಕೋತೀನಿ. ಒಮ್ಮೆ ಯಾವಾಗಾದರೂ ನೀವು ಈ ರೀತಿಯ ಕೆಲಸಗಳನ್ನು ಟ್ರೈ ಮಾಡಿ. ಮನೆ ಕೂಡ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ತುಂಬ ನೆಮ್ಮದಿಯಾಗಿರುತ್ತೆ. ಹಾಗೆ ನಾನು ಮಧ್ಯಾಹ್ನದ ಟೈಮಲ್ಲಿ ನಿದ್ದೆಯನ್ನು ತುಂಬ ಕಡಿಮೆ ಮಾಡೋದು. ಮುಂಚೆಯಿಂದನೂ ಅಷ್ಟೇ ಮಧ್ಯಾಹ್ನದ ನಿದ್ದೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅದರ ಬದಲಿಗೆ ಈ ರೀತಿ ಕೆಲಸಗಳನ್ನು ಮಾಡ್ಕೋತೀನಿ. ಅದರಿಂದ ನಾನು ಬೇಗ ಮಲ್ಕೋಬೋದು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಈ ಥರ ಏನಾದರೂ ಟಿ ವಿ ಯೂನಿಟ್ಟು, ಮೇನ್ ಡೋರು ಅಥವಾ ವುಡ್ ವರ್ಕ್ ಜಾಸ್ತಿ ಇರೋದು ಆ ಥರ ಎಲ್ಲ ಇದ್ದಾಗ ಒಂದು ಕಾಟನ್ ಬಟ್ಟೆಗೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಒರೆಸಿದ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಹಾಗೆ ವುಡ್ ನೋಡೋದಕ್ಕೆ ತುಂಬ ಹೊಸ ಥರ ಶೈನಿಂಗಾಗಿ ಕಾಣಿಸುತ್ತೆ. ಸೊ ನಾನು ಟಿ ವಿ ಯೂನಿಟ್ ಆಗಿರ್ಬೋದು, ಸೋಫಾದು ಹ್ಯಾಂಡ್ಲು, ಮೇನ್ ಡೋರ್ ಇದನ್ನೆಲ್ಲ ನಾನು ಈ ಕೊಕೊನಟ್ ಆಯಿಲಲ್ಲೇ ಚೆನ್ನಾಗಿ ಯಾವಾಗಾದರೂ ವೀಕ್ಲಿ ಒನ್ಸ್ ಈ ಥರ ಫ್ರೀ ಟೈಮಲ್ಲಿ ಆಫ್ಟರ್ನೂನ್ ಟೈಮಲ್ಲಿ ಮಾಡ್ಕೋತೀನಿ. ನೋಡೋದಕ್ಕೆ ತುಂಬ ಶೈನಿಂಗಾಗಿ ಹೊಸ ಥರ ಕಾಣಿಸ್ತಾ ಇರುತ್ತೆ. ಸೊ ನಾನೀಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಕೆಲಸ ಮಾಡಬೇಕು, ಅದೇ ಕೆಲಸ ಮಾಡಬೇಕು ಅಂತ ಯಾವುದೇ ಒಂದು ರೂಲ್ಸ್ ಎಲ್ಲ ಹಾಕ್ಕೊಂಡು ಮಾಡೋದಿಲ್ಲ. ಆವತ್ತಿಗೆ ಯಾವ ಕೆಲಸ ಪೆಂಡಿಂಗ್ ಇರುತ್ತೆ ಅದನ್ನು ನಾನು ಮಾಡ್ಕೋತೀನಿ. ಒಂದು ಊಟ ಮುಗಿಸಿ ಒಂದು 3 ಗಂಟೆ ಮೇಲೆ ಒಂದು 6 ಗಂಟೆ ತನಕ ಇಷ್ಟು ಕೆಲಸಗಳನ್ನು ಮಾಡಿಕೊಂಡ್ರೆ ಸಾಕು. ಪ್ರತಿದಿನ ಯಾವಾಗಲೂ ಮನೆ ಸ್ವಚ್ಛವಾಗಿರುತ್ತೆ, ಡಸ್ಟ್ ಫ್ರೀ ಆಗಿರುತ್ತೆ. ನಿಮಗೂ ಕೂಡ ಬೋರ್ ಆಗೋದಿಲ್ಲ. ನೀವು ಸೀರಿಯಲ್ ನೋಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಒಳ್ಳೆಯ ಸೀರಿಯಲ್ಗಳನ್ನು ನೋಡ್ಕೊತಾ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತಾ ಇದ್ದರೆ ನಿಮಗೆ ಕೂಡ ಹೆವಿ ಆಗೋದಿಲ್ಲ. ಕೆಲಸ ಜಾಸ್ತಿ ಇದೆ ಅನಿಸೋದಿಲ್ಲ, ಮನೆ ಕ್ಲೀನಾಗಿಲ್ಲ ಅನಿಸೋದಿಲ್ಲ. ಕೆಲವೊಂದು DIY ಮಾಡೋದಕ್ಕೆ ನನಗೂ ಕೂಡ ತುಂಬಾ ಇಷ್ಟ. ಹಾಗೆ ಕ್ಲೀನಿಂಗಲ್ಲಿ ಈ ಥರ ಒಂದು ಸೊಲ್ಯೂಷನನ್ನು ನಾನೇ ಮಾಡ್ಕೊಳ್ಳೋದು, ಅಥವಾ ಏನಾದರೂ ಪ್ಲ್ಯಾನಿಂಗ್ ಮಾಡಿ ಆ ಒಂದು ಜಾಗನ ಸ್ವಚ್ಛ ಮಾಡೋದು, ಮನೆಯನ್ನು ಆರ್ಗನೈಸ್ಡ್ ಆಗಿಡೋದು, ಈ ರೀತಿ ನನಗೂ ಕೂಡ ತುಂಬ ಇಷ್ಟ. ಅದನ್ನು ನಾನು ಫ್ರೀ ಟೈಮಲ್ಲಿ ಯಾವಾಗಲೂ ಮಾಡ್ತಾ ಇರ್ತೀನಿ. ಹಾಗೆ ಬಟ್ಟೆಗಳನ್ನು ಒಗೆದ ತಕ್ಷಣವೇ ಮಡಚಿ ಎತ್ತಿಟ್ಕೊಳ್ಳೋದು, ಐರನ್ ಮಾಡೋ ಬಟ್ಟೆಗಳಿದ್ದರೆ ಅವನ್ನೆಲ್ಲ ಐರನಿಗೆ ಹಾಕೋದು, ಈ ರೀತಿ ಮಾಡ್ಕೊತಾ ಇದ್ದರೆ ನಮ್ಮ ಮನೆ ಸ್ವಚ್ಛವಾಗಿರುತ್ತೆ. ಇದನ್ನೇ ನಮ್ಮ ಮಕ್ಕಳು ಕೂಡ ನೋಡಿ ಕಲಿತಾರೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಕೇಳಿದ್ರಿ. ಇದು ಬಂದುಬಿಟ್ಟು ಎಲೆಕ್ಟ್ರಿಕ್ ಡಿಫ್ಯೂಸರ್. ಮನೆ ಎಲ್ಲ ಸ್ವಚ್ಛವಾಗಿ ಒಂದು ಸಾಯಂಕಾಲ ಒಂದು ಒಳ್ಳೆಯ ಫ್ರೆಶ್ ಘಮ ಬರ್ತಾಯಿದ್ರೆ ನಮಗೆ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲಿ ಯಾವಾಗಲೂ ಊದುಗಡ್ಡೆ ಹಚ್ಚಿ ಸಂಜೆ ಆದ ತಕ್ಷಣ ದೇವ್ರಿಗೆ ಕೈ ಮುಗಿತೀವಿ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೈ ಮಾಡೋರಿದ್ರೆ ಖಂಡಿತ ಟ್ರೈ ಮಾಡಿ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸಂಜೆ ಕೆಲವೊಮ್ಮೆ ಟೈಮ್ ಇದ್ದಾಗ ನಾನು ಬಟ್ಟೆಗಳನ್ನು ಐರನ್ ಮಾಡೋದಕ್ಕೆ ಅಂತಲೇ ಟೈಮನ್ನು ಫಿಕ್ಸ್ ಮಾಡ್ಕೋತೀನಿ. ಸೊ ಬಟ್ಟೆ ಐರನ್ ಮಾಡುವಾಗ ನನ್ನ ಮಗಳು ಪಕ್ಕದಲ್ಲೇ ಇರ್ತಾಳೆ. ಸೊ ಅವ್ಳಿಗೆ ನಾನು ಹೋಮ್ವರ್ಕ್ ಕೂಡ ಮಾಡಿಸ್ತಾ ಇರ್ತೀನಿ. ಅಟ್ ಎ ಟೈಮ್ 2 ಕೆಲಸಗಳಾಗುತ್ತೆ. ನಾವು ಇಲ್ಲ ಅಂದಾಗ ಅವರು ಓದೋದು ಸ್ವಲ್ಪ ಕಡಿಮೆ ಮಾಡ್ತಾರೆ, ರೂಮಲ್ಲಿ ಒಬ್ಬರನ್ನೇ ಬಿಟ್ಟಾಗ. ಜೊತೆಲಿ ನಾವು ಇದ್ದೀವಿ ಅಂದಾಗ ಅವ್ರಿಗೊಂದು ಇದಿರುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಇರ್ತಾರೆ. ಅವ್ರದ್ದು ಹೋಮ್ವರ್ಕ್ ಕೂಡ ಮುಗಿಯುತ್ತೆ, ನನ್ನ ಒಂದು ಬಟ್ಟೆ ಐರನ್ ಮಾಡೋ ಕೆಲಸ ಕೂಡ ಫಿನಿಶ್ ಆಗುತ್ತೆ. ಬಟ್ಟೆ ಐರನ್ ಮಾಡೋದ್ರಿಂದ ಕಬೋರ್ಡ್ ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಯಾವಾಗಲೂ ಬಟ್ಟೆ ಐರನ್ ಮಾಡಿ ಫೋಲ್ಡ್ ಮಾಡಿಡೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಐರನ್ ಮಾಡಿರೋ ಬಟ್ಟೆಗಳನ್ನು ಹಾಕೋದ್ರಿಂದ ನಮಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಸಿಗುತ್ತೆ. ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿರಬೇಕು, ಕ್ಲೀನಾಗಿರಬೇಕು. ಎಫರ್ಟ್ಲೆಸ್ ಅಂತ ಏನಿಲ್ಲ, ಇದು ಎಫರ್ಟ್ ಹಾಕಿದ್ರೇ ನಾವು ಒಂದು ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ. ಹಾಗೆ ಐರನ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಏನಾದರೂ ಫಂಗಸ್ ಇದ್ದರೆ, ನಾವೆಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಒಣಗಾಕಿರ್ತೀವಿ, ಕೆಲವೊಂದು ತೇವಾಂಶ ಆಗಿದ್ದರೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಯಾವುದೇ ಜಮ್ಸ್ ಎಲ್ಲ ಇರೋದಿಲ್ಲ. ವಾರ್ಡ್ರೋಬ್ ಕೂಡ ಯಾವಾಗಲೂ ಆರ್ಗನೈಸ್ಡ್ ಆಗಿ ಕ್ಲೀನಾಗೆ ಇರುತ್ತೆ. ಸೊ ನಮಗೂ ಕೂಡ ಖುಷಿ ಆಗುತ್ತೆ ನೋಡೋದಕ್ಕೆ.
ಅದರ ಜೊತೆಗೆ ನಾನು ವೀಕೆಂಡಲ್ಲಿ ಅಂದರೆ ಫ್ರೈಡೇನೇ ನನಗೆ ಮೀಲ್ ಪ್ಲ್ಯಾನಿಂಗ್ ಅಂತ ಇರುತ್ತೆ. ಮಂಡೇಯಿಂದ ಸಂಡೇವರೆಗೂ ಏನು ಟಿಫನ್ ಮಾಡಬೇಕು, ಏನು ಲಂಚ್ ಮಾಡಬೇಕು ಅಂತ ನಾನು ಮೊದಲೇ ಪ್ಲ್ಯಾನ್ ಮಾಡಿ ಬರೀತೀನಿ. ವಿತೌಟ್ ಪ್ಲ್ಯಾನ್ ನಾನು ಏನನ್ನೂ ಮಾಡೋಕ್ಕೋಗಲ್ಲ. ಅದಕ್ಕೆ ಯಾವ್ಯಾವ ರೀತಿಯ ತರಕಾರಿ ಬೇಕಾಗುತ್ತೆ, ಏನೇನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ನಾನು ನೋಟ್ ಡೌನ್ ಮಾಡ್ಕೋತೀನಿ. ನಾಳೆ ಬೆಳಗ್ಗೆ ಅದನ್ನು ನಾನು ತರಿಸಿ ಫ್ರಿಡ್ಜ್ ಆರ್ಗನೈಸ್ ಮಾಡ್ತೀನಿ. ಸಂಡೇ ನನಗೆ ಮಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಸಂಡೇ ನನಗೂ ಕೂಡ ಟೈಮ್ ಬೇಕು. ಅಕಸ್ಮಾತ್ ಏನಾದರೂ ಹೊರಗಡೆ ಹೋಗೋವಂಥ ಪರಿಸ್ಥಿತಿ ಬಂದರೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು ಅನಿಸಿದಾಗ ಆ ಟೈಮನ್ನು ಯೂಸ್ ಮಾಡ್ಕೋತೀನಿ. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಆಲ್ರೆಡಿ ಒಂದು 3-4 ಡೇಸಿಂದ ತುಂಬ ಚಳಿ ಕೋಲ್ಡ್, ಆ ಥರ ಬಿಸಿಲು ಇಲ್ಲ, ಶೆಕೆನೂ ಇಲ್ಲ, ಆ ಥರ ಇದೆ. ಇವಾಗ ನಾನು ಕಾಫಿ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ. ಇವತ್ತಿನ ವ್ಲಾಗ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಏನಂತಂದರೆ ಆಫ್ಟರ್ನೂನ್ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಜನಕ್ಕೆ ಅದು ಮೋಟಿವ್ ಆಗ್ಬೋದು ಅಥವಾ ಕೆಲವೊಂದು ಐಡಿಯಾಸ್ ಬರ್ಬೋದು. ತುಂಬ ಜನ ಕೇಳ್ತಾರೆ, ಬಾಪು ಇದು ಎಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಕಷ್ಟ ಆಗಲ್ವಾ ಅಂತ. ಸೊ ಈ ಥರ ಮಾಡ್ಕೊಂಡಾಗ ಕಷ್ಟ ಅಂತ ಅನ್ಸಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲ ಪ್ಲಾನ್ ಆಗಿರಬೇಕು, ಪ್ರಿಪೇರ್ಡ್ ಆಗಿರಬೇಕು, ಆವಾಗ ಬೇಗ ಕೆಲಸ ಆಗುತ್ತೆ, ಬೇಗ ಇದಾಗುತ್ತೆ. ಇನ್ನು ಇದರ ರಿಲೇಟೆಡ್ ಕೆಲವೊಂದಿಷ್ಟು ನನ್ನ ಒಂದು ವಿಡಿಯೋಸನ್ನು ನಿಮ್ಮ ಮುಂದೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ ನೋಡ್ತೀನಿ. ಸೊ ಎವ್ರಿ ಡೇ ನಾನು ಅದನ್ನ ಹೇಳ್ತಾ ಇದ್ರೆ ಬ್ಲಾಗಲ್ಲಿ ನಿಮಗೂ ಕೂಡ ಬೋರ್ ಆಗುತ್ತೆ. ಅದ್ರಿಗಿಂತ ಈ ಥರ ನನ್ನ ಒಂದು ರೊಟೀನನ್ನು ತೋರಿಸಿದ್ರೆ ಕೆಲವೊಂದು ಐಡಿಯಾಸ್ ನಿಮಗೂ ಬರುತ್ತೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ಈ ರೀತಿ ಮಾಡಿದೆ. ಹೇಗೆ ನಾವು ಮಧ್ಯಾಹ್ನದಲ್ಲಿ ಏನು ಮಾಡಿರ್ತೀವಲ್ವ ಕೆಲಸಗಳು, ಈ ಥರ ಮಾಡ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಕೆಲಸ. ನನಗಂತೂ ನಿಜವಾಗ್ಲೂ ನನ್ನ ಕೆಲಸಗಳು ಈಸಿ ಆಗೋದಕ್ಕೆ ಮೇನ್ ಕಾರಣನೇ ಈ ಥರ. ಹಾಗೆ ನಾವು ಕೂಡ ರಿಲ್ಯಾಕ್ಸ್ ಆಗಿರ್ತೀವಿ, ನಾವು ಮಾಡೋ ಕೆಲಸ ಕೂಡ ನಮಗೆ ಇಷ್ಟ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಇವತ್ತು ಇದನ್ನು ಮಾಡ್ಕೊಳ್ಳೋಣ, ನಾಳೆ ಇದನ್ನು ಮಾಡ್ಕೊಳ್ಳೋಣ ಅಂದಾಗ ನಮಗೆ ಹೆವಿ ಅನಿಸಲ್ಲ, ಕೆಲಸಗಳು ಆಗುತ್ತೆ, ಜೊತೆಗೆ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಆರಾಮಾಗಿ. ನೋಡಿ ಈಗ ಸ್ವಲ್ಪ ಅದು ಸ್ವಿಂಗ್ ಮಾಡಿದೆ, ಮಲ್ಕೊಂಡ ರೂಮಲ್ಲಿ ಮಲಗಿಸಿದ್ದೀನಿ. ಮಳೆ ಜಾಸ್ತಿ ಆಗ್ತಾಯಿದೆ. ನನಗೋಸ್ಕರ ಅಂತ ಒಂದು 5 ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿತಾ ಬಾಲ್ಕನಿಲಿ ಎಂಜಾಯ್ ಮಾಡ್ತಾಯಿದ್ರೆ ಸೊ ನನಗೊಂದು ರಿಲ್ಯಾಕ್ಸ್ ಆಗುತ್ತೆ. ಏನೋ ಒಂದು ನನಗೂ ಟೈಮ್ ಸಿಕ್ಕಿದೆ ಅಂತ. ಈಗ 5 o'clock, ಆಲ್ಮೋಸ್ಟ್ 5:30 ಆಗ್ತಾ ಬರ್ತಾ ಇದೆ. ಮಳೆ ಜೋರು ಆಗ್ತಾ ಇದೆ. ನಾನು ಒಂದು 6ವರೆಗೂ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಶೇರ್ ಮಾಡೋಣ ಅಂತ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದು. ಕಾಫಿ ರೆಡಿ. ಒಂದು ಫಿಲ್ಟರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಕಾಫಿ ಫಿಲ್ಟರು. ಆದರೆ ನಾನು ಜಾಸ್ತಿ ಕಾಫಿ ಕುಡಿಯೋಲ್ಲ, ಇವಾಗ ಕಾಫಿ ಕುಡಿತಾ ಇರೋದು, ಟೀ ಜಾಸ್ತಿ ಕುಡಿಯೋದು. ಸೊ ಹಾಗಾಗಿ ನೋಡೋಣ ಅಂತ ಅದೊಂದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಹಾಗೆ ಈವ್ನಿಂಗ್ ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಬೇಕು. ಸೊ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಟೈಮಪ್ಪ ಹೆಣ್ಮಕ್ಳಿಗೆ ಅಂತ ಅಂದರೆ ಕಾಫಿ ಕುಡಿಯೋ ಟೈಮು ಇಲ್ಲ ಟೀ ಕುಡಿಯೋ ಟೈಮು, ಆ ಟೈಮು ನಮ್ಮದಾಗಿರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕಾಫಿ ಟೀ ಏನಾದರೂ ತೊಗೊಳ್ಳೋದು. ಈವ್ನಿಂಗ್ ಟೈಮಲ್ಲಿ ಇದು ಪ್ರತಿಯೊಂದು ಮನೆಯಲ್ಲೂ ಒಂದು ಟೀ ಇಲ್ಲ ಒಂದು ಕಾಫಿ ರೆಡಿ ಮಾಡ್ತೀವಿ. ಸೊ ಇದೆಲ್ಲ ಆದಮೇಲೆ ನಮ್ಮ ಪಾಪುನ ಸ್ವಲ್ಪ ಸ್ವಿಂಗ್ ಚೇರಲ್ಲಿ ಆಟ ಆಡಿಸ್ತಾ ಮಲಗಿಸ್ಕೋತಾ ಇದ್ದೀನಿ. ಇದು ಕೂಡ ಒಂದು ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು, ಇದು ನಮಗೆ ಕೊಡುವಂತಹ ಟೈಮ್ ಅಂತಲೇ ಹೇಳ್ಬೋದು. ಏನೋ ಒಂದು ಖುಷಿ, ಮಗುವಲ್ಲಿ ನಾವು ಒಂದು ಹೇಳೋಕ್ಕಾಗ್ದಲೇ ಇರುವಂತಹ ಚೇಂಜಸನ್ನು ನೋಡ್ತಾ ಇರ್ತೀವಿ. ಸೊ ತುಂಬ ಖುಷಿಯಾಗೋ ಒಂದು ಮನೇಲೊಂದು ಸಣ್ಣ ಮಗು ಇದ್ದಾಗ ಆ ಖುಷಿ ಬೇರೆ ಯಾವುದೇ ವಿಚಾರದಲ್ಲೂ ಸಿಗೋದಿಲ್ಲ. ಸೊ ಈವ್ನಿಂಗ್ ಆಗ್ತಾ ನಮ್ಮ ಪಾಪು ಜೊತೆ ಕೂಡ ಸ್ವಲ್ಪ ಟೈಮನ್ನು ನಾನು ಕಳಿತೀನಿ. ಚಂದನ ಕಂಪಲಾಲಿ ಲಾಲಿ, ಚಂದನ ಹೂವೆ ಲಾಲಿ ಲಾಲಿ, ಇನ್ನೆಂದು ನಮ್ಮ ನಾನೇ ನಮ್ಮ, ಇನ್ನೆಂದು ಅಮ್ಮ ನಾನೇ ನಮ್ಮ, ನಾನೇ ನಿನ್ನ ತೂಗು ಜೋಲಿ, ಚಂದದ ನನಗಾಗಿ ತಂದಿಯೇ ದಿವಸ, ಜೋ 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 ಜೋ.